ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗಜ್ಯೋತಿ ಎಂ.ಜೆ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ಚನ್ನಪಟ್ಟಣ. ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದು ಕಾರ್ಪೊರೇಟ್ ಪ್ರೊಫೈಲ್ ಆಫ್ ರಿಲಯನ್ಸ್ ಇಂಡಸ್ಟ್ರಿ ಆ್ಯಂಡ್ ಕಿಂಗ್ಫಿಷರ್ ಅಂಥೇಳಿ. ರಿಲಯನ್ಸ್ ಮತ್ತು ಕಿಂಗ್ಫಿಷರ್ ಕಂಪನಿಗಳ ಬಗ್ಗೆ ಮತ್ತು ಅದರ ಕಂಪನಿ ಸಂಬಂಧಿ ವ್ಯವಹಾರಗಳ ಬಗ್ಗೆ ಇವತ್ತಿನ ಸೆಷನ್ನಲ್ಲಿ ನಾವು ಚರ್ಚೆಯನ್ನು ಮಾಡೋಣ. ಕಮಿಂಗ್ ಟು ದ ಫಸ್ಟ್ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಬಂದಾಗ ಅಥವಾ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಬಗ್ಗೆ ಬಂದಾಗ, ದಿಸ್ ಕಂಪನಿ ವಾಸ್ ಫೌಂಡೆಡ್ ಬೈ ಒನ್ ಆಫ್ ದ ಮೋಸ್ಟ್ ರಿಚೆಸ್ಟ್ ಪರ್ಸನ್ ಆಫ್ ಇಂಡಿಯಾ, ಧೀರುಭಾಯ್ ಅಂಬಾನಿ. ಇವರಿಂದ ಈ ಒಂದು ಕಂಪನಿ ಸ್ಥಾಪನೆಗೊಳ್ತು. ಈ ಕಂಪನಿ ಸ್ಥಾಪನೆಯಾದ ದಿನಾಂಕ 8 ಮೇ 1973 ಮಹಾರಾಷ್ಟ್ರದಲ್ಲಿ, ಮುಂಬೈ ಮಹಾರಾಷ್ಟ್ರದಲ್ಲಿ ಈ ಕಂಪನಿ ಸ್ಥಾಪನೆ ಆಯಿತು. ಇದರ ಹೆಡ್ ಕ್ವಾರ್ಟರ್ ಬಂದು ಮುಂಬೈಯಲ್ಲಿ ಲೊಕೇಟ್ ಆಗಿದೆ. ಮತ್ತು ಈ ಕಂಪನಿಯ ಪ್ರೆಸೆಂಟ್ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮುಖೇಶ್ ಅಂಬಾನಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು ಈ ಕಂಪನಿಯ ಆಡಳಿತ ಮಂಡಳಿ ಅಥವಾ ಆಡಳಿತ ವೈಖರಿಯ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಇಚ್ಛೆ ಪಡೋದೇ ಆದರೆ, ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ ಈ ಕಂಪನಿಯವರು, ಆ ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಸಂಖ್ಯೆ 14 ಇದೆ. 14 ಡೈರೆಕ್ಟರ್ಸ್ನ ನಿರ್ದೇಶಕರನ್ನು ಈ ಕಂಪನಿ ಹೊಂದಿದೆ. ಔಟ್ ಆಫ್ ವಿಚ್ 7 ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್, 7 ಮಂದಿ ಸ್ವತಂತ್ರ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹೂ ಡು ನಾಟ್ ಹ್ಯಾವ್ ಎನಿ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಫಿನಾನ್ಷಿಯಲ್ ಡೀಲಿಂಗ್ ವಿತ್ ದ ಕಂಪನಿ. ಯಾರು? ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್, 7 ಇಂಡಿಪೆಂಡೆಂಟ್ ಡೈರೆಕ್ಟರ್ಸ್. ಮತ್ತು ರಿಲಯನ್ಸ್ ಇಂಡಸ್ಟ್ರಿ is counted as one among the top 3 industries in the country in terms of financial status. ಹಣಕಾಸಿನ ವಿಷಯ ವಸ್ತುಗಳಿಗೆ ಬಂದಾಗ ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಹಲವಾರು ಖಾಸಗಿ ದೈತ್ಯ ಕಂಪನಿಗಳಲ್ಲಿ ರಿಲಯನ್ಸ್ ಕಂಪನಿ ಏನಿದೆ ಅದು ಟಾಪ್ 3 ಕಂಪನೀಸ್ನಲ್ಲಿ ಒಂದಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಇದರ ಗ್ರಾಸ್ ಅಸೆಟ್ ವ್ಯಾಲ್ಯೂಗೆ ಬಂದಾಗ, ಈ ಕಂಪನಿಯ ಒಟ್ಟು ಆಸ್ತಿಯ ಮೌಲ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದರೆ 1,80,000 crores ಅಷ್ಟು ಇದರ ಗ್ರಾಸ್ ಅಸೆಟ್ ವ್ಯಾಲ್ಯೂ ಇದೆ. ಮತ್ತು ಇದರ ನೆಟ್ ಫಿನಾನ್ಷಿಯಲ್ ವ್ಯಾಲ್ಯೂ ಬಂದು 89,000 crores ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಈ ಕಂಪನಿ ಜಾಗತಿಕ ಮಟ್ಟದಲ್ಲಿ ತನ್ನ ಒಂದು ಹಣಕಾಸಿನ ಮೌಲ್ಯವನ್ನು ಅಥವಾ ಸ್ಟೇಟಸನ್ನು, ಕೀರ್ತಿಯನ್ನು ತುಂಬ ಹೆಚ್ಚಿನ ಮಟ್ಟದಲ್ಲಿ ಸಾಧಿಸಿದೆ. ಮತ್ತು ಇದು ಇಂಡಿಯಾದ ಖಾಸಗಿ ಕಂಪನಿಯಾಗಿದ್ದು ಭಾರತವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿನಿಧಿಸುವಂತಹ ಕಾರ್ಯವನ್ನು ಮಾಡ್ತಾ ಇದೆ. ಅಷ್ಟು ವೇಗವಾಗಿ ಇದು ಭಾರತದ ಅಭಿವೃದ್ಧಿಗೆ ಮತ್ತು ತನ್ನ ಅಭಿವೃದ್ಧಿಗೆ ಕೊಡುಗೆಯನ್ನು ನೀಡ್ತಾ ಇದೆ ಅಂತ ಹೇಳಬಹುದು. ಇನ್ನೂ ಹೆಚ್ಚಿಗೆ ಈ ಕಂಪನಿಯ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದರೆ, ಇಟ್ ಹ್ಯಾಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಆಯಿಲ್ ರಿಫೈನರಿ. ಭಾರತದಲ್ಲಿ ಅಲ್ಲ, ಪ್ರಪಂಚದಲ್ಲಿ ಅತಿ ದೊಡ್ಡದಾದಂಥ ಆಯಿಲ್ ರಿಫೈನರಿಯನ್ನು, ತೈಲ ಶುದ್ಧೀಕರಣ ಘಟಕವನ್ನು ರಿಲಯನ್ಸ್ ಕಂಪನಿ ಸ್ಟಾರ್ಟ್ ಮಾಡಿದೆ. ವಿತ್ ಅರೌಂಡ್ $1,200 crore ಹ್ಯಾಸ್ ಬೀನ್ ಇನ್ವೆಸ್ಟೆಡ್ ಇನ್ ದಿಸ್. ಈ ಒಂದು ಆಯಿಲ್ ರಿಫೈನರಿಗೆ $1,200 ಕೋಟಿ ಅಷ್ಟು ಅಮೌಂಟನ್ನು ಹೂಡಿಕೆಯನ್ನು ಮಾಡಲಾಗಿದೆ. ದ ಇಂಡಸ್ಟ್ರಿ ಹ್ಯಾಸ್ ದ ಲಾರ್ಜೆಸ್ಟ್ ಕಸ್ಟಮರ್ ಸ್ಟ್ರೆಂತ್ ಇನ್ ದ ಕಂಟ್ರಿ. ಭಾರತದಲ್ಲಿ ಅತಿ ಹೆಚ್ಚು ಗ್ರಾಹಕರನ್ನು, ಕಸ್ಟಮರ್ಸನ್ನು ಹೊಂದಿರುವಂಥ ಒಂದು ಕಂಪನಿ ಅಂತಂದರೆ ಅದು ರಿಲಯನ್ಸ್ ಕಂಪನಿಯಾಗಿದೆ. ಇದು ಪ್ರೊಡ್ಯೂಸ್ ಮಾಡುವಂಥ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಏನಿದೆಯೋ ಅದು ಭಾರತಾದ್ಯಂತ ನೂಕ್ ಆ್ಯಂಡ್ ಕಾರ್ನರ್, ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ಕೈಗೆಟಕುವ ಬೆಲೆಗೆ ಸಿಗುವಂಥ ಒಂದು ಪ್ರಯತ್ನವನ್ನು ಈ ಕಂಪನಿ ಮಾಡ್ತಾ ಬರ್ತಾ ಇದೆ. ಆ್ಯಂಡ್ ಹ್ಯಾಸ್ 1.2 crore ಶೇರ್ ಹೋಲ್ಡರ್ಸ್ ವಿಚ್ ಇಸ್ ದಿ ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಎಕನಾಮಿ. ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಷೇರುದಾರರನ್ನು ಹೊಂದಿರುವಂತಹ ಹೆಗ್ಗಳಿಕೆ ರಿಲಯನ್ಸ್ ಕಂಪನಿಗೆ ದೊರಕಿದೆ. ಇಟ್ಸ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಏನಿದೆಯೋ ಅದರ ಬಗ್ಗೆ ನಾವು ಮಾತಾಡ್ತಾರೆ. ದ ಕಂಪನಿ ರೀಚಸ್ ಅಟ್ಲೀಸ್ಟ್ 1 out of every 10 Indians ಎವ್ರಿ ಡೇ. ನೋಡಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಈ ಕಂಪನಿ ಪ್ರತಿನಿತ್ಯ 10 ಭಾರತೀಯರಲ್ಲಿ ಒಬ್ಬ ಭಾರತೀಯರಿಗೆ ತನ್ನ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ರೀಚ್ ಆಗೋ ಮಟ್ಟಕ್ಕೆ ಇದರ ಒಂದು ಆಕ್ಸೆಸಬಿಲಿಟಿ, ಈ ಒಂದು ಕಂಪನಿಯ ಗೂಡ್ಸ್ ಆ್ಯಂಡ್ ಸರ್ವೀಸಸ್ನ ಆಕ್ಸೆಸಿಬಿಲಿಟಿ ಇದೆ. ಇಟ್ ಹ್ಯಾಸ್ ಇಟ್ಸ್ ಆಪರೇಷನ್ಸ್ ಸ್ಪ್ರೆಡ್ ಓವರ್ ಇನ್ 20,000 cities ಆ್ಯಂಡ್ 4.5 lakh villages. 4.5 ಲಕ್ಷ ಹಳ್ಳಿಗಳು ಮತ್ತು 20,000ಕ್ಕೂ ಹೆಚ್ಚು ಸಿಟಿ ಪ್ರದೇಶಗಳು, ನಗರ ಪ್ರದೇಶಗಳನ್ನು ಈ ರಿಲಯನ್ಸ್ ಕಂಪನಿಯ ಸರ್ವೀಸಸ್ ಗೂಡ್ಸು ವ್ಯಾಪಿಸಿದೆ. ಇನ್ನು ಇದರ ಮೇಜರ್ ಬಿಸ್ನೆಸ್ ವೆಂಚರ್ಸ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ರಿಲಯನ್ಸ್ ಸಮೂಹದ ಚಟುವಟಿಕೆಗಳ ಪ್ರಮುಖ ಕಾರ್ಯಕ್ಷೇತ್ರಗಳು ಯಾವ್ದ್ಯಾವುದು ಅಂದರೆ, ರಿಲಯನ್ಸ್ ಕಮ್ಯುನಿಕೇಷನ್ಸ್ ಇದೆ, ರಿಲಯನ್ಸ್ ಕ್ಯಾಪಿಟಲ್ ಲಿಮಿಟೆಡ್ ಇದೆ, ರಿಲಯನ್ಸ್ ಎನರ್ಜಿ ಜನರೇಷನ್ ಆಗಿರ್ಬೋದು, ಟ್ರಾನ್ಸ್ಮಿಷನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಅದರಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ವಿಮಲ್ ಅಪ್ಪರಲ್, ಉಡುಪುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತೆ. ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಲಭ್ಯಗಳಲ್ಲೂ ಕೂಡ ಇದು ತನ್ನದೇ ಒಂದು ಪ್ರಮುಖ ಕಾರ್ಯಕ್ಷೇತ್ರದ ವೈಖರಿಯನ್ನು ವಿಸ್ತರಿಸಿಕೊಂಡಿದೆ. ರಿಲಯನ್ಸ್ ಎಂಟರ್ಟೈನ್ಮೆಂಟ್, ಮನೋರಂಜನೆಯಲ್ಲೂ ಕೂಡ ರಿಲಯನ್ಸ್ ಸರ್ವೀಸಸ್ಸು ಇದೆ.
ಸೊ ಒಟ್ಟಾರೆಯಾಗಿ ಇದು ಹೆಚ್ಚು 3ರಿಂದ 6 ಕ್ಷೇತ್ರಗಳಲ್ಲಿ ತನ್ನ ಒಂದು ಬಿಸ್ನೆಸ್ ವೆಂಚರ್ಸನ್ನು ಎಕ್ಸ್ಪ್ಯಾಂಡ್ ಮಾಡಿದೆ. ಈ 6 ಏನಿದೆ ಇದು ಮೇಜರ್ ಬಿಸ್ನೆಸ್ ವೆಂಚರ್ಸು ರಿಲಯನ್ಸ್ ಇಂಡಸ್ಟ್ರೀಸು ಅಂತ ನಾವು ತಗೊಳ್ಬಹುದು. ಇನ್ನು ಈ ಕಂಪನಿಯ ಮೇನ್ ಮೋಟೋ ಉದ್ದೇಶ ಏನಾಗಿದೆ ಅಂದರೆ ಗ್ರೋತ್ ಇಸ್ ಲೈಫ್, ಅಭಿವೃದ್ಧಿಯೇ ಜೀವನ. ಗ್ರೋತ್ ಇಸ್ ಲೈಫ್, ಬೆಳವಣಿಗೆಯೇ ಜೀವನ ಅಥವಾ ಅಭಿವೃದ್ಧಿಯೇ ಜೀವನ ಅನ್ನೋದನ್ನು ಮೋಟೋ ಆಗಿಟ್ಕೊಂಡು, ತಳಹದಿಯಾಗಿಟ್ಕೊಂಡು ಅದರ ಆಧಾರದ ಮೇಲೆ ಹೆಚ್ಚೆಚ್ಚು ಸಾಧನೆಗಳನ್ನು ಈ ಕಂಪನಿ ಮಾಡ್ತಾ ಇದೆ. ದ ಕಂಪನಿ ಆಲ್ಸೋ ಡೀಲ್ಸ್ ವಿತ್, ಈ ಕಂಪನಿ ಇನ್ನೂ ಹಲವು ವಿಷಯಗಳ ಜೊತೆಗೆ ತನ್ನ ಒಂದು ಕಾರ್ಯವೈಖರಿಯನ್ನು ವಿಸ್ತರಿಸ್ಕೊಂಡಿದೆ. ಯಾವುದೇದಪ್ಪ ಅಂತಂದರೆ ಹೈಡ್ರೋಕಾರ್ಬನ್ ರಿಸರ್ಚ್ ಆ್ಯಂಡ್ ಪ್ರೊಡಕ್ಷನ್, ಹೈಡ್ರೋಕಾರ್ಬನ್ ಸಂಶೋಧನೆ ಮತ್ತು ಉತ್ಪಾದನೆಯಲ್ಲಿ, ಆಯಿಲ್ ರಿಫೈನರಿ ಆಗಲೇ ಮಾತಾಡಿದ್ವಿ ಇದ್ರ ಬಗ್ಗೆ, ಪೆಟ್ರೋಲಿಯಂ ಶುದ್ಧೀಕರಣ ಅಥವಾ ತೈಲ ಶುದ್ಧೀಕರಣದಲ್ಲಿ, ಪೆಟ್ರೋಕೆಮಿಕಲ್ಸ್ ಪೆಟ್ರೋ ರಾಸಾಯನಿಕಗಳಲ್ಲಿ, ರಿಟೇಲ್ ಚಿಲ್ಲರೆ ವ್ಯಾಪಾರದಲ್ಲಿ, ಟೆಲಿಕಮ್ಯುನಿಕೇಷನ್ ದೂರ ಸಂಪರ್ಕದಲ್ಲಿ ಎಕ್ಸೆಟ್ರಾ ಇನ್ನೂ ಹಲವಾರು ಕ್ಷೇತ್ರದಲ್ಲಿ ಈ ಕಂಪನಿ ತನ್ನ ಒಂದು ಕಾರ್ಯವೈಖರಿಯನ್ನು ವಿಸ್ತರಿಸ್ಕೊಳ್ತಾ ಬರ್ತಾ ಇದೆ ದಿನದಿಂದ ದಿನಕ್ಕೆ. ರಿಲಯನ್ಸ್ ಇಸ್ ದ ಲಾರ್ಜೆಸ್ಟ್ ಪ್ರೈವೇಟ್ ಕಂಪನಿ ಇನ್ ದ ಕಂಟ್ರಿ, ಭಾರತದಲ್ಲೇ ಅತಿ ದೊಡ್ಡ ಖಾಸಗಿ ಕಂಪನಿಗಳಲ್ಲಿ ರಿಲಯನ್ಸ್ ಕೂಡ ಒಂದಾಗಿದೆ. ಇನ್ನು ಈ ಕಂಪನಿಯ ಸೈಲೆಂಟ್ ಫೀಚರ್ಸನ್ನು, ಕೆಲವು ಪ್ರಮುಖ ಗುಣಲಕ್ಷಣಗಳನ್ನು, ವಿಷಯಗಳನ್ನು ನಾವು ತಿಳ್ಕೊಳ್ಳೋದೇ ಆದರೆ, ಬೆಸ್ಟ್ ಗವರ್ನೆನ್ಸ್ ಪ್ರಾಕ್ಟೀಸನ್ನು ಈ ಕಂಪನಿ ಹೊಂದಿದೆ. ಆಡಳಿತದ ವಿಷಯ ವಸ್ತುಗಳಿಗೆ ಬಂದಾಗ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಪನಿ ಫಾಲೋಸ್ ಇಂಟರ್ನ್ಯಾಷನಲ್ ಕೋಡ್ ಆಫ್ ಕಾರ್ಪೊರೇಟ್ ಗವರ್ನೆನ್ಸ್, ಅಂತಾರಾಷ್ಟ್ರೀಯ ಮಟ್ಟದ ಕೋಡ್ ಆಫ್ ನೀತಿ ಸಂಹಿತೆಯನ್ನು, ಕಾರ್ಪೊರೇಟ್ ಗವರ್ನೆನ್ಸ್ ಕಂಪನಿಯ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕೋಡನ್ನು ಇದು ಫಾಲೋ ಮಾಡುತ್ತೆ. ತುಂಬ ಡಿಸಿಪ್ಲಿನ್ಡ್ ಆಗಿ ತನ್ನ ಕಾರ್ಯವೈಖರಿಯನ್ನು ವಿಸ್ತರಿಸ್ಕೊಂಡು ಹೋಗುತ್ತೆ ಮತ್ತು ಹೆಚ್ಚು ಗ್ರಾಹಕರನ್ನು ತನ್ನ ಒಂದು ಪ್ರಾಡಕ್ಟ್ ಕಡೆಗೆ ಆಕರ್ಷಿಸುವಂಥ ನಿಟ್ಟಿನಲ್ಲಿ ರಿಲಯನ್ಸ್ ಕಂಪನಿ ಕೆಲಸವನ್ನು ಮಾಡ್ತಾ ಬರುತ್ತೆ. ಆಡಳಿತದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ, ಘರ್ಷಣಕ್ಕೆ ಅವಕಾಶವಿಲ್ಲದಂತೆ ಇದು ತನ್ನ ಆಡಳಿತ ವೈಖರಿಯನ್ನು ಕ್ಯಾರಿ ಓವರ್ ಮಾಡುತ್ತೆ. ಅಷ್ಟು ಒಳ್ಳೆಯ ಅಂತಾರಾಷ್ಟ್ರೀಯ ಸ್ಟ್ಯಾಂಡರ್ಡ್ಸ್, ಗುಣಮಟ್ಟದ ಪ್ರಾಕ್ಟೀಸಸ್ನ ಇದು ತನ್ನ ಆಡಳಿತದಲ್ಲಿ ಹೊಂದಿದೆ. ಇನ್ನು ಅಪಾಯಿಂಟ್ಮೆಂಟ್, ಸೆಕೆಂಡ್ ಪಾಯಿಂಟ್ ಬಂದು ಅಪಾಯಿಂಟ್ಮೆಂಟ್ ಆಫ್ ಲೀಡ್ ಇಂಡಿಪೆಂಡೆಂಟ್ ಡೈರೆಕ್ಟರ್ ವಿತ್ ಕ್ಲಿಯರ್ಲಿ ಸ್ಟೇಟೆಡ್ ಡಿಫೈನ್ಡ್ ರೋಲ್. ಸ್ವತಂತ್ರ ನಿರ್ದೇಶಕರನ್ನು ಹೇಗೆ ಅಪಾಯಿಂಟ್ ಮಾಡುತ್ತೆ ಅಂತಂದರೆ, ಕ್ಲಿಯರ್ಲಿ ಸ್ಟೇಟೆಡ್ ಡಿಫೈನ್ಡ್ ರೋಲ್, ಅವನ ಪಾತ್ರ ಮತ್ತು ಹೊಣೆಗಾರಿಕೆಯನ್ನು ಪೂರ್ಣ ಪ್ರಮಾಣದಲ್ಲಿ ಅವನು ಅರ್ಥೈಸಿಕೊಂಡು ಸ್ವತಂತ್ರವಾಗಿ ಸರಿಯಾಗಿ ಅರ್ಥೈಸಲಾದ ಪಾತ್ರವನ್ನು ಮಾತ್ರ ಅವನಿಗೆ ನೀಡಲಾಗುತ್ತೆ. ಯಾರಿಗೆ? ಇಂಡಿಪೆಂಡೆಂಟ್ ಡೈರೆಕ್ಟರ್ಗೆ. ಇನ್ನು ಮೂರನೇ ಒಂದು ಫೀಚರ್ಗೆ ಬರೋದಾದರೆ, ಅ ಕಂಪನಿ ಸೆಕ್ರೆಟರಿ ಈಸ್ ಅಪಾಯಿಂಟೆಡ್ ಟು ಎಫೆಕ್ಟಿವ್ಲಿ ಇಂಪ್ಲಿಮೆಂಟ್ ದ ಗೈಡ್ಲೈನ್ಸ್ ಆ್ಯಂಡ್ ಪ್ರಿನ್ಸಿಪಲ್ಸ್ ಡಿಸೈಡೆಡ್ ಬೈ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್. ಬೋರ್ಡ್ ಆಫ್ ಡೈರೆಕ್ಟರ್ಸು ಡಿಸೈಡ್ ಮಾಡುವಂತಹ, ಅಂದರೆ ಆಡಳಿತ ಮಂಡಳಿಯಲ್ಲಿ ಡಿಸೈಡ್ ಆಗುವಂತಹ ಕಾರ್ಯನೀತಿಗಳು, ವಿಧಿವಿಧಾನಗಳು, ನೀತಿ ನಿಯಮಗಳೇನಿದೆಯೋ ಅದನ್ನೆಲ್ಲ ಎಫೆಕ್ಟಿವ್ ಆಗಿ, ಪರಿಣಾಮಕಾರಿಯಾಗಿ ಅಳವಡಿಸಲಿಕ್ಕೆ ಕಂಪನಿ ಸೆಕ್ರೆಟರಿಯನ್ನು ಅಪಾಯಿಂಟ್ ಮಾಡಲಾಗುತ್ತೆ. ತನ್ನ ಆಡಳಿತವನ್ನು ಮತ್ತಷ್ಟು ಸುಲಭ ಸಾಧ್ಯ ಮಾಡ್ಕೊಳ್ಳೋಕ್ಕೋಸ್ಕರ ಒಬ್ಬ ಕಂಪನಿ ಸೆಕ್ರೆಟರಿಯನ್ನು ಅಪಾಯಿಂಟ್ ಮಾಡ್ತಾರೆ. ಇದಲ್ಲದೆ ನಾಲ್ಕನೇ ಒಂದು ಪಾಯಿಂಟಿಗೆ ಹೋದಾಗ, ಆಫರಿಂಗ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್ ಅಟ್ ಕಾಂಪಿಟೇಟಿವ್ ಪ್ರೈಸ್, ಇದು ಇದರ ಬೇಸಿಕ್ ಗೋಲ್ ಅಥವಾ ಮೋಟೋ ಆಗಿದೆ. ರಿಲಯನ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅಥವಾ ಸರ್ವೀಸಸ್ ಆಗಿರಬಹುದು, ಅದು ಗ್ರಾಹಕರಿಗೆ ಕೈಗೆಟಕುವ ಬೆಲೆಗೆ ಸಿಗುವಂತಹ ಗುಣಮಟ್ಟದ, ಗುಣದರ್ಜೆಯನ್ನು ಹೊಂದಿರುವಂತಹ ಸರಕು ಸೇವೆಗಳನ್ನು ಇದು ಪೂರೈಸುತ್ತೆ. ಅಪಾಯಿಂಟ್ಮೆಂಟ್ ಆಫ್ ಇಂಡಿಪೆಂಡೆಂಟ್ ಸ್ಟ್ಯಾಟ್ಯುಟರಿ ಆಡಿಟರ್ಸ್, ಮತ್ತೊಂದು ಪಾಯಿಂಟಿಗೆ ಬಂದಾಗ ಅಪಾಯಿಂಟ್ಮೆಂಟ್ ಆಫ್ ಇಂಡಿಪೆಂಡೆಂಟ್ ಸ್ಟ್ಯಾಟ್ಯುಟರಿ ಆಡಿಟರ್ಸ್, ಇದು ತನ್ನ ಕಂಪನಿಯಲ್ಲಿ ಆಡಿಟರ್, ಲೆಕ್ಕ ಪರಿಶೋಧನಾ ವಿಷಯವಸ್ತುಗಳಿಗೆ ಸಂಬಂಧಪಟ್ಟಂತೆ ಸ್ಟ್ಯಾಟ್ಯುಟರಿ ಆಡಿಟರ್ಸ್ನ ಸ್ವತಂತ್ರವಾಗಿ ಆಯ್ಕೆ ಮಾಡುತ್ತೆ. 3 ಏಜೆನ್ಸೀಸ್ ಪರ್ಫಾರ್ಮ್ ದ ಕಂಪನೀಸ್ ಆಡಿಟ್, ಕಂಪನಿ ಆಡಿಟ್ ಲೆಕ್ಕ ಪರಿಶೋಧನೆಯನ್ನು 3 ಏಜೆನ್ಸೀಸ್ ಪರ್ಫಾರ್ಮ್ ಮಾಡುತ್ತೆ. ಡಿಲಾಯ್ಟ್, ಹಸ್ಕಿನ್ ಆ್ಯಂಡ್ ಸೇಲ್ಸ್ ಚಾರ್ಟೆಡ್ ಅಕೌಂಟೆಂಟ್ಸ್, ಚತುರ್ವೇದಿ ಆ್ಯಂಡ್ ಶಾ ಕಮಿಟಿ, ರಾಜೇಂದ್ರ ಆ್ಯಂಡ್ ಕಂಪನಿ. ಸ್ವತಂತ್ರ ಶಾಸನೋಕ್ತ ಲೆಕ್ಕ ಪರಿಶೋಧಕರ ನೇಮಕಾತಿಯನ್ನು ಈ 3 ಆಡಿಟ್ ಸಮಿತಿಗಳನ್ನು ರಚಿಸುವ ಮೂಲಕ ಇದು ಮಾಡ್ತಾ ಬರುತ್ತೆ. ಇನ್ನು 6ನೇ ಒಂದು ಪಾಯಿಂಟಿಗೆ ಬಂದಾಗ, ಗೈಡ್ಲೈನ್ಸ್ ಫಾರ್ ಬೋರ್ಡ್ ಆ್ಯಂಡ್ ಕಮಿಟಿ ಮೀಟಿಂಗ್ಸ್. ಬೋರ್ಡ್ ಮೆಂಬರ್ಸ್ಗೆ ಮತ್ತು ಕಮಿಟಿ ಮೆಂಬರ್ಸ್ಗೆ ಸದಾಕಾಲ ಆಡಳಿತ ಮಂಡಳಿಯಿಂದ ಸಮಿತಿಗಳನ್ನು ರಚಿಸಿ ಸಭೆಗಳನ್ನು ಕರೆದು ಸೂಚನೆಗಳನ್ನು ಮಾಹಿತಿಗಳನ್ನು ನೀಡಲಾಗುತ್ತೆ. ಅದಕ್ಕೆ ಬೇಕಾಗುವಂತಹ ಮಾರ್ಗಸೂಚನೆಗಳನ್ನು, ಗೈಡ್ಲೈನ್ಸನ್ನು ಫ್ರೇಮ್ ಮಾಡುವಂಥ ಕೆಲಸವನ್ನು ಕೂಡ ಇದರ ಆಡಳಿತ ಮಂಡಳಿಯಲ್ಲಿ ಮಾಡಲಾಗುತ್ತೆ. ಇನ್ನು 7ನೇ ಒಂದು ಪಾಯಿಂಟ್ಗೆ ಬಂದಾಗ, ಡೆಟರ್ಮಿನೇಷನ್ ಆಫ್ ಕೀ ಆಕ್ಟಿವಿಟೀಸ್ ಆಫ್ ದ ಬೋರ್ಡ್. ಆಡಳಿತ ಮಂಡಳಿಯ
ಮಂಡಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಕಾರ್ಯಚಟುವಟಿಕೆಗಳ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬೇಕಾಗಿ ಬರುತ್ತೆ. ಆಕ್ಟಿವಿಟೀಸ್ ಆಫ್ ದ ಕಂಪನೀಸ್ ವಿಲ್ ಬಿ ಡಿಸೈಡೆಡ್ ಇನ್ ದ ಬಿಗಿನಿಂಗ್ ಆಫ್ ದ ಇಯರ್ ಇಟ್ ಸೆಲ್ಫ್. ಆ ಕಂಪನಿ ಆ ವರ್ಷ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸಬೇಕು, ಕಾರ್ಯಕ್ರಮಗಳನ್ನು ಮಾಡಬೇಕು, ಯಾವ ರೀತಿ ತನ್ನ ಅಭಿವೃದ್ಧಿಯ ಮಟ್ಟವನ್ನು ಮುಂದುವರಿಸ್ತಾ ಹೋಗಬೇಕು, ಗುರಿಗಳನ್ನು ಹೇಗೆ ತಲುಪಬೇಕು, ಅದೆಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಖ್ಯ ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಕಂಪನಿ ತನ್ನ ಒಂದು ಇಯರ್ ಅಂದರೆ ವರ್ಷದ ಫಿನಾನ್ಷಿಯಲ್ ಇಯರ್ನ ಬಿಗಿನಿಂಗಲ್ಲಿ ಪ್ರಾರಂಭದಲ್ಲೇ ತನ್ನ ಚಟುವಟಿಕೆಗಳನ್ನು ನಿರ್ಧರಿಸಿ ಆ ಚಟುವಟಿಕೆಗಳಿಗೆ ಅನುಗುಣವಾಗಿ ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸ್ತಾ ಬರುತ್ತೆ. ಇನ್ನು ಮತ್ತೊಂದು ಪಾಯಿಂಟನ್ನು ಅಬ್ಸರ್ವ್ ಮಾಡೋದಾದರೆ ಇಂಟರ್ನಲ್ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್, ಆಂತರಿಕ ವಿಷಯಗಳು ಅಥವಾ ನಿರ್ಬಂಧಗಳು. ಟು ಮೇಂಟೈನ್ ಅ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಸಿನ್ಸಿಯಾರಿಟಿ, ಟೆಕ್ನಾಲಜಿ ಈಸ್ ಎಕ್ಸ್ಟೆನ್ಸಿವ್ಲಿ ಯೂಸ್ಡ್ ಇನ್ ದಿಸ್ ಕಂಪನಿ ತನ್ನ ಕಂಪನಿಗೆ ಅಂದರೆ ರಿಲಯನ್ಸ್ ಕಂಪನಿ ತನಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ವಿಷಯಗಳಲ್ಲಿ ನಿರ್ಬಂಧಕಗಳನ್ನು ಇತಿಮಿತಿಗಳನ್ನು ಹೇರುತ್ತೆ. ಅದರಲ್ಲಿ ಸಾಧ್ಯವಾದಷ್ಟು ಕಂಪನಿ ಪಾರದರ್ಶಕತೆಯನ್ನು ತನ್ನ ಷೇರುದಾರರು ಅಥವಾ ಆಡಳಿತ ಮಂಡಳಿಯವರು ತನ್ನ ವರ್ಕರ್ಸ್ಗೆ ಸಂಬಂಧಪಟ್ಟಂತೆ ಪ್ರಾಮಾಣಿಕತೆಯನ್ನು ಮತ್ತು ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುತ್ತೆ. ಹೊಸ ಟೆಕ್ನಾಲಜಿಗಳೇನು ಬರುತ್ತೆ ಆ ಟೆಕ್ನಾಲಜಿಯನ್ನು ಎಕ್ಸ್ಟೆನ್ಸಿವ್ ಆಗಿ ಯೂಸ್ ಮಾಡುವಂಥ ಕಂಪನಿ ಇದಾಗಿದೆ. ಕಂಪನಿ ಹ್ಯಾಸ್ ಇಂಟರ್ನಲ್ ಕಂಟ್ರೋಲ್ ಓವರ್ ಆಲ್ ದ ಮ್ಯಾಟರ್ಸ್ ವಿಚ್ ಕ್ಯಾರೀಸ್ ಔಟ್ ವಿತ್ ಇನ್ ದ ಕಂಪನಿ ಲಿಮಿಟ್ಸ್. ಕಂಪನಿ ಲಿಮಿಟ್ಸಲ್ಲಿ ಕ್ಯಾರಿ ಆಗುವಂತಹ ಎಲ್ಲ ವಿಷಯ ವಸ್ತುಗಳ ಬಗ್ಗೆ ಡೀಟೇಲ್ ಆದಂತಹ ಡಿಸಿಪ್ಲಿನ್ಡ್ ವೇಯಲ್ಲಿ ಮಾಹಿತಿಗಳನ್ನು ಹೊಂದಿದ್ದು ಅದನ್ನು ನಿಯಂತ್ರಿಸುವಂತಹ ಕಾರ್ಯವನ್ನು ಕೂಡ ಆಂತರಿಕ ನಿಯಂತ್ರಣಗಳನ್ನು ಕೂಡ ಈ ಕಂಪನಿ ಹೊಂದಿದೆ. ಇನ್ನು ಮುಂದಿನ ಪಾಯಿಂಟ್ಗೆ ಹೋಗೋದಾದರೆ ಎಂಪ್ಲಾಯೀಸ್ ಸ್ಯಾಟಿಸ್ಫ್ಯಾಕ್ಷನ್, ಉದ್ಯೋಗಿಗಳಿಗೆ ಸಂತೃಪ್ತಿಯನ್ನು ಒದಗಿಸೋದು. ಎಂಪ್ಲಾಯೀಸ್ ಆರ್ ಪೇಯ್ಡ್ ಗುಡ್ ಸ್ಯಾಲರಿ ಆ್ಯಂಡ್ ಎಟ್ ಎವ್ರಿ ಲೆವೆಲ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್ ಆರ್ ಅಡ್ರೆಸ್ಡ್. ಇದೇನು ಮಾಡುತ್ತೆ, ಎಂಪ್ಲಾಯೀಸ್ಗೆ ಒಳ್ಳೆಯ ಸ್ಯಾಲರಿಯನ್ನು, ಗುಡ್ ಸ್ಯಾಲರಿಯನ್ನು ಪೇ ಮಾಡೋದು ಮಾತ್ರವಲ್ಲದೆ ಪ್ರತಿಯೊಂದು ಮಟ್ಟದಲ್ಲಿ ಅಟ್ ಎವ್ರಿ ಲೆವೆಲ್ ಇಂಟರ್ನಲ್ ಕಾನ್ಫ್ಲಿಕ್ಟ್ಸನ್ನು ರಿಮೂವ್ ಮಾಡೋದಾಗಿರಲಿ, ಎಂಪ್ಲಾಯೀಸ್ ಗ್ರೀವಿಯನ್ಸಸ್ನ ರೀಡ್ರೆಸ್ ಮಾಡೋದಾಗಿರಲಿ, ಕುಂದುಕೊರತೆಗಳನ್ನು ನಿವಾರಿಸೋದಾಗಿರಲಿ, ಎಂಪ್ಲಾಯಿಗೆ ತನ್ನ ಒಂದು ಜಾಬ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಕ್ಕೆ ಬೇಕಾಗುವಂಥ ಸೌಲಭ್ಯಗಳನ್ನು ನಿರ್ಮಾಣ ಮಾಡೋದಾಗಿರಲಿ, ಅಥವಾ ಎಂಪ್ಲಾಯೀಸ್ ಗೋಲ್ಸನ್ನು ಅವರ ಒಂದು ಕೆರಿಯರ್ ಪ್ಲ್ಯಾನನ್ನು ಅಚೀವ್ ಮಾಡಲಿಕ್ಕೆ ಸಹಾಯ ಮಾಡೋದ್ರಲ್ಲಾಗಿರಲಿ, ಒಟ್ಟಾರೆಯಾಗಿ ಹೇಳೋದಾದರೆ ತನ್ನ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುವಂಥ ಎಲ್ಲ ಎಂಪ್ಲಾಯೀಸ್ಗೆ ಸಂಬಂಧಪಟ್ಟಂತೆ ಹಲವಾರು ಸೌಲಭ್ಯಗಳನ್ನು ಸೃಷ್ಟಿಸುವ ಮೂಲಕ ಎಂಪ್ಲಾಯಿ ತಾನು ಮಾಡ್ತಾ ಇರುವಂಥ ಕೆಲಸದಿಂದ ಮತ್ತು ತಾನು ಕಾರ್ಯನಿರ್ವಹಿಸ್ತಾ ಇರುವಂಥ ಕಂಪನಿಯ ಕಾರ್ಯವೈಖರಿಯಿಂದ ತೃಪ್ತಿಯನ್ನು ಹೊಂದಲಿಕ್ಕೆ ಬೇಕಾಗುವಂಥ ಅವಕಾಶವನ್ನು ಇದು ನಿರ್ಮಾಣ ಮಾಡುತ್ತೆ. ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಮುಂದಿನ ಒಂದು ಪ್ರಮುಖ ವಿಷಯ ವಸ್ತುವನ್ನು ನಾವು ಮಾತಾಡೋದಾದರೆ ಸಾಮಾಜಿಕ ಹೊಣೆಗಾರಿಕೆ. ರಿಲಯನ್ಸ್ ಕಂಪನಿ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಸಮಾಜಕ್ಕೆ ತನ್ನ ಸೇವೆಯನ್ನು ಸಲ್ಲಿಸ್ತಾ ಇದೆ. ಇದು ಹಲವಾರು ರೀತಿಯ ಕ್ಷೇಮಾಭಿವೃದ್ಧಿ ವೆಲ್ಫೇರ್ ಆ್ಯಂಡ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸನ್ನು ಕ್ಯಾರಿ ಓವರ್ ಮಾಡುತ್ತೆ. ಇದು ತುಂಬಾ ಹೆಚ್ಚಿನ ಒಂದು ಮೊತ್ತದ ಹಣವನ್ನು ಸ್ಪೆಂಡ್ ಮಾಡುತ್ತೆ ಕಂಪನಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ. ಯಾವ್ಯಾವ ಫೀಲ್ಡ್ ಅಂತ ಎಕ್ಸಾಂಪಲ್ ಹೇಳೋದೇ ಆದರೆ ಎಜುಕೇಷನ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್, ಡ್ರಿಂಕಿಂಗ್ ವಾಟರ್, ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ಎಫ್ಯುಲೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ಅಂದರೆ ಶಿಕ್ಷಣ, ಮೂಲಭೂತ ಸೌಕರ್ಯ, ಆರೋಗ್ಯ, ಪರಿಸರ, ತ್ಯಾಜ್ಯ ವಸ್ತುಗಳ ಶುದ್ಧೀಕರಣದ ಘಟಕವನ್ನು ಸ್ಟಾರ್ಟ್ ಮಾಡೋದಾಗಿರ್ಬೋದು. ಈ ಥರ ಹಲವಾರು ಸಾಮಾಜಿಕ ಹೊಣೆಗಾರಿಕೆಗಳನ್ನು ತಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಹಲವಾರು ರೀತಿಯ ಹಲವಾರು ಮಟ್ಟದಲ್ಲಿ ಅದರ ಒಂದು ಸಮಸ್ಯೆಗಳನ್ನು ನಿವಾರಿಸುವಂಥ ಕ್ಷೇತ್ರದಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡ್ತಾ ಬರ್ತಿದೆ. ಇದೆಲ್ಲದರ ಜೊತೆಗೆ ಇದು ಎಷ್ಟೋ NGOsಗಳಿಗೂ ಕೂಡ ಫಂಡಿಂಗನ್ನು ಮಾಡ್ತಾ ಬರ್ತಾ ಇದೆ. ಶಿಕ್ಷಣ ಸಂಸ್ಥೆಗಳನ್ನು ಕೂಡ ರಿಲಯನ್ಸ್ ಸ್ಥಾಪಿಸಿದೆ. ಹಲವಾರು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಕೂಡ ರಿಲಯನ್ಸ್ ಕಂಪನಿದು ಇದೆ. ಸೊ ಈ ರೀತಿಯಲ್ಲಿ ಸಮಾಜಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೂಡ ಇದು ನೀಡ್ತಾ ಇದೆ. ಇಷ್ಟೇ ಅಲ್ಲದೆ ಇದು ಒಳ್ಳೆಯ ಸಂವಹನವನ್ನು ಕೂಡ ಹೊಂದಿದೆ. ಯಾರ ಹತ್ರ? ಷೇರುದಾರರ ಹತ್ರ. ಕಮ್ಯುನಿಕೇಷನ್ ವಿತ್ ಶೇರ್ ಹೋಲ್ಡರ್ಸ್ ಅದಕ್ಕೆ ಬಂದಾಗ 2-way ಕಮ್ಯುನಿಕೇಷನ್ನ ಇದು ಫಾಲೋ ಮಾಡುತ್ತೆ. ಶೇರ್ ಹೋಲ್ಡರ್ಸ್ ಹತ್ರ ಒಂದು ಕಂಪ್ಲೀಟ್ ಆ್ಯಂಡ್ ಕರೆಕ್ಟ್ ಇನ್ಫಾರ್ಮೇಷನನ್ನು, ಮಾಹಿತಿಯನ್ನು ಷೇರುದಾರರಿಗೆ ಸದಾಕಾಲ ತಲುಪಿಸುತ್ತೆ. ಸಭೆಗಳನ್ನು ಕರೆಯುತ್ತೆ, ಜರ್ನಲ್ಸ್ಗಳನ್ನು ಮತ್ತು ಕೈಪಿಡಿಗಳನ್ನು ಮುದ್ರಿಸುವ ಮೂಲಕ ಅದನ್ನು ಷೇರುದಾರರಿಗೆ ಹಂಚ್ತಾ ಬರುತ್ತೆ. ಮತ್ತು ಷೇರುದಾರರಿಗೆ ಏನೇ ಕ್ವೆರೀಸ್ ಇದ್ದರೂ, ಪ್ರಶ್ನೆಗಳಿದ್ದರೂ ಅದನ್ನು ಅವರು ಪರ್ಸ್ನಲ್ ಕ್ವೆರೀಸ್ ಆಗಿ ಕನ್ಸಿಡರೇಷನ್ಗೆ ತಗೊಂಡು ಅದನ್ನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಕೂಡ ಇದು ಮಾಡುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಶೇರ್ ಹೋಲ್ಡರ್ಸ್ ಹತ್ರ, ಷೇರುದಾರರ ಹತ್ರ ಒಳ್ಳೆಯ ಕಮ್ಯುನಿಕೇಷನ್ ಸೆಟಪ್ಪನ್ನು ಕೂಡ ರಿಲಯನ್ಸ್ ಕಂಪನಿ ಹೊಂದಿದೆ. ಇನ್ನು ಇದರ ಪ್ರೆಸೆಂಟ್ ಪ್ರಾಫಿಟ್ ಪೊಸಿಷನ್ ಬಗ್ಗೆ ಮಾತಾಡೋದಾದರೆ 16-17 ಒಂದು ಡೇಟಾನನ್ನು ತಗೊಳ್ಳೋದೇ ಆದರೆ ಇದರ ನೆಟ್ ಪ್ರಾಫಿಟ್ ಬಂದು 7,506 crores ಆಗಿದೆ. ಹೈಡ್ರೋಕಾರ್ಬನ್ ಆಕ್ಟಿವಿಟೀಸ್ ಆಫ್ ದ ಕಂಪನಿ ಕಾಂಟ್ರಿಬ್ಯೂಟ್ಸ್ ಲಾರ್ಜರ್ ಶೇರ್ ಟು ಕಂಪನೀಸ್ ಪ್ರಾಫಿಟ್. ಕಂಪನಿಯ ಲಾಭದ ಒಂದು ಮಟ್ಟಕ್ಕೆ ಹೈಡ್ರೋಕಾರ್ಬನ್ ಆಕ್ಟಿವಿಟೀಸ್ ಏನಿದೆಯೋ ಅದು ಹೆಚ್ಚಿನ ಒಂದು ಪಾಲುದಾರಿಕೆಯನ್ನು ಹೊಂದಿದೆ. ಇನ್ನು 2016 ಕಂಪನಿ ವೆಂಚರ್ಡ್ ಇಂಟು ಟೆಲಿಕಮ್ಯುನಿಕೇಷನ್
ದೂರ ಸಂಪರ್ಕಕ್ಕೆ 2016ರಲ್ಲಿ ಇದು ಕಾಲಿಡ್ತು ವಿತ್ ಇಟ್ಸ್ 4G ಸರ್ವೀಸಸ್ ಆ್ಯಂಡ್ ಹ್ಯಾಸ್ ಇನ್ವೆಸ್ಟೆಡ್ more than $20 billion in this venture capital. ಟೆಲಿಕಮ್ಯುನಿಕೇಷನಲ್ಲಿ 2016ರಲ್ಲಿ 4G ಸರ್ವಿಸಸ್ಗೆ ಕಾಲಿಟ್ಟಿದ್ದು ಅಲ್ಲದೆ ಅಲ್ಲಿ $20 ಬಿಲಿಯನ್ ಅಷ್ಟು ಅಮೌಂಟನ್ನು ಈ ವೆಂಚರ್ ಕ್ಯಾಪಿಟಲ್ನ ಮುಂದುವರಿಸಲಿಕ್ಕೆ ಇನ್ವೆಸ್ಟನ್ನು ಮಾಡಿದೆ. ಸೊ ಒಟ್ಟಾರೆಯಾಗಿ ಹೇಳೋದಾದರೆ ಭಾರತದ ಅತ್ಯಂತ ದೈತ್ಯ ಕಂಪನಿಗಳಲ್ಲಿ ಒಂದಾದಂಥ ರಿಲಯನ್ಸ್ ಕಂಪನಿಯು ಜಾಗತಿಕ ಮಟ್ಟದಲ್ಲಿ ಆ ಕಂಪನಿಯ ಸ್ಥಾನಮಾನವನ್ನು ಎತ್ತರಿಸಿಕೊಳ್ಳುವ ಮೂಲಕ ಭಾರತದ ಸ್ಥಾನಮಾನವನ್ನು ಕೂಡ ಎತ್ತರಿಸಲಿಕ್ಕೆ ಅವಕಾಶವನ್ನು ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಮತ್ತೊಂದು ಕಂಪನಿ ಕಿಂಗ್ಫಿಷರ್ ಕಂಪನಿ. ಕಿಂಗ್ಫಿಷರ್ ಕಂಪನಿಯ ಫೌಂಡರ್ ಬಂದು ವಿಜಯ ಮಲ್ಯ. ಇದನ್ನು 2003ರಲ್ಲಿ ಫೌಂಡ್ ಮಾಡಿದ್ದು. ಸೀಸ್ಡ್ ಆಪರೇಷನ್ಸ್ ಏನಪ್ಪ ಇದು ಏನಿದೆ ಅದು ಫೆಬ್ರವರಿ 2013ನಲ್ಲಿ ಆಗಿದೆ. ಸೀಸ್ಡ್ ಆಪರೇಷನ್ ಸೀಸ್ ಆಗಿದೆ. ಪೇರೆಂಟ್ ಆರ್ಗನೈಸೇಷನ್ ಬಂದು ಯುನೈಟೆಡ್ ಬ್ರೇವರೀಸ್ ಗ್ರೂಪ್ ಈ ಒಂದು ಪೇರೆಂಟ್ ಆರ್ಗನೈಸೇಷನ್ ಆಗಿದೆ ಕಿಂಗ್ಫಿಷರ್ ಕಂಪನಿಗೆ. 2 ಮೇಜರ್ ಬಿಸ್ನೆಸ್ ಆ್ಯಕ್ಟಿವಿಟಿ ಕಿಂಗ್ಫಿಷರ್ ಕಂಪನಿ ಈಸ್ ನೌನ್ ಫಾರ್ ಅಸ್. ಒಂದು ಏರ್ಲೈನ್ಸಲ್ಲಿದೆ, ಇನ್ನೊಂದು ಬಿಯರ್. ಕಿಂಗ್ಫಿಷರ್ ಬಿಯರ್ ಉದ್ಯಮ ಇದೆ, ಕಿಂಗ್ಫಿಷರ್ ಏರ್ಲೈನ್ಸ್ ಅನ್ನೋದು 2 ಪ್ರಮುಖ ಬಿಸ್ನೆಸ್ ಏರಿಯಾಸ್ ಆಗಿದೆ ಕಿಂಗ್ಫಿಷರ್ ಕಂಪನಿದು. ಇನ್ನು ಕಿಂಗ್ಫಿಷರ್ ಏರ್ಲೈನ್ಸ್ ಲಿಮಿಟೆಡ್ ಬಗ್ಗೆ ನಾವು ತಿಳ್ಕೊಳ್ಳೋದೇ ಆದರೆ ಇದು ಫೌಂಡ್ ಆಗಿದ್ದು 2003ಯಲ್ಲಿ. ಕಿಂಗ್ಫಿಷರ್ ಏರ್ಲೈನ್ ವಾಸ್ ಬೇಸ್ಡ್, ಇದರ ಕೇಂದ್ರ ಸ್ಥಾನ ಬ್ಯಾಂಗ್ಳೂರ್ನಲ್ಲಿದೆ, ಇಂಡಿಯಾದ ಬ್ಯಾಂಗ್ಳೂರ್ನಲ್ಲಿದೆ. ಇಟ್ ವಾಸ್ ಓನ್ಡ್, ಇದು ಈ ಕಂಪನಿಯ ಒಡೆತನವನ್ನು ಓನ್ಡ್ ಆ್ಯಂಡ್ ಆಪರೇಟೆಡ್ ಬೈ ಇಟ್ಸ್ ಪೇರೆಂಟ್ ಕಂಪನಿ ಯುನೈಟೆಡ್ ಬ್ರೇವರೀಸ್ ಲಿಮಿಟೆಡ್. ಇದರ ಪೇರೆಂಟ್ ಕಂಪನಿಯಾದಂತಹ ಯುನೈಟೆಡ್ ಬ್ರೇವರ್ಸ್ ಲಿಮಿಟೆಡಿಂದ ಈ ಕಂಪನಿಯ ಆಪರೇಷನ್ಸನ್ನು ನಾವು ನೋಡಬಹುದು. ಇಟ್ ಹ್ಯಾಡ್ 50% ಸ್ಟೇಕ್ ಇನ್ ಕಿಂಗ್ಫಿಷರ್ ಏರ್ಲೈನ್ಸ್ ಓವರಾಲ್ ಆಗಿ ಮಾತಾಡೋದಾದರೆ ಕಿಂಗ್ಫಿಷರ್ ಏರ್ಲೈನ್ಸಲ್ಲಿ 50% ಶೇರನ್ನು ಈ ಯುನೈಟೆಡ್ ಬ್ರೇವರೀಸ್ ಲಿಮಿಟೆಡ್ ಹೊಂದಿದೆ. ಇಟ್ ಕಮೆನ್ಸ್ಡ್ ಇಟ್ಸ್ ಫಸ್ಟ್ ಆಪರೇಷನ್ ಇನ್ ಮೇ 2005 ಇದು ಫಸ್ಟ್ ಆಪರೇಷನ್ನ ಸ್ಟಾರ್ಟ್ ಮಾಡ್ತು ಬೈ ಸ್ಟಾರ್ಟಿಂಗ್ ಅ ಫಸ್ಟ್ ಫ್ಲೈಟ್ ಫ್ರಮ್ ಬ್ಯಾಂಗ್ಳೂರ್ ಟು ನ್ಯೂ ಡೆಲ್ಲಿ. ಬೆಂಗಳೂರಿಂದ ನ್ಯೂ ಡೆಲ್ಲಿಗೆ ಫಸ್ಟ್ ಫ್ಲೈಟನ್ನು ಸ್ಟಾರ್ಟ್ ಮಾಡುವ ಮೂಲಕ ಮತ್ತು ಬ್ಯಾಂಗ್ಳೂರ್ ಟು ಮುಂಬೈಗೆ ಫ್ಲೈಟನ್ನು ಸ್ಟಾರ್ಟ್ ಮಾಡುವ ಮೂಲಕ ಕಿಂಗ್ಫಿಷರ್ ವಿಮಾನಯಾನ ಏರ್ಲೈನ್ಸ್ ತನ್ನ ಫಸ್ಟ್ ಸೇವೆಯನ್ನು 2005 ಶುರು ಮಾಡಿತು. ಇನ್ನು ಕಿಂಗ್ಫಿಷರ್ ಏರ್ಲೈನ್ಸ್ ಹ್ಯಾಡ್ 2 ಆಫ್ ಇಟ್ಸ್ ಸಬ್ಸಿಡರೀಸ್, 2 ಅಂಗಸಂಸ್ಥೆಗಳಿದೆ ವಿಚ್ ವರ್ ಮೇನ್ಲಿ ಕಿಂಗ್ಫಿಷರ್ ಎಕ್ಸ್ಪ್ರೆಸ್ ಅಂತ ಒಂದು, ಕಿಂಗ್ಫಿಷರ್ ರೆಡ್ ಅಂತ ಹೇಳಿ ಒಂದು. ದ ಕಂಪನಿ ಹ್ಯಾಡ್ ಅ ಸ್ಲೋಗನ್. ಈ ಕಂಪನಿಯ ಸ್ಲೋಗನ್ ಬಗ್ಗೆ ನಾವು ಹೇಳೋದಾದರೆ ಫ್ಲೈ ದ ಗುಡ್ ಟೈಮ್ಸ್ ಎಂಬುದು ಈ ಕಂಪನಿಯ ಧ್ಯೇಯ ಅಥವಾ ಸ್ಲೋಗನ್ ಅಂತ ಹೇಳಿ ನಾವು ಕರಿಬಹುದು. ಇನ್ನು ಬಿಫೋರ್ ದ ಟರ್ಮಿನೇಷನ್ ಆಫ್ ಇಟ್ಸ್ ಆಪರೇಷನ್, ಇವಾಗ ಏನು 2012 ನಾವು 13ನಲ್ಲಿ ಇದು ಟರ್ಮಿನೇಟ್ ಆಗಿದ್ದು, 12 ನಾವು ಮಾತಾಡೋದಾದರೆ ಮಿಸ್ಟರ್ ಸಂಜಯ್ ಅಗರ್ವಾಲ್ ವಾಸ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದ ಕಂಪನಿ ಆ್ಯಂಡ್ ಮಿಸ್ಟರ್ ವಿಜಯ ಮಲ್ಯ ವಾಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೇರ್ಮನ್. ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಚೇರ್ಮನ್ ಆಗಿ ವಿಜಯ ಮಲ್ಯ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಕಿಂಗ್ಫಿಷರ್ ಏರ್ಲೈನ್ಸ್ ಬೋರ್ಡ್ನ ಬಗ್ಗೆ. 2012 ಇದರ ಆಪರೇಷನ್ಸು ಇದ್ದ ಹಾಗೆ ಸಂಜಯ್ ಅಗರ್ವಾಲ್ ಅವರು ಚೀಫ್ ಎಕ್ಸಿಕ್ಯೂಟಿವ್ ಮತ್ತು ವಿಜಯ ಮಲ್ಯ ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದಾರೆ. ಬಿಫೋರ್ ಡಿಸ್ಕಂಟಿನ್ಯೂಯಿಂಗ್ ಇಟ್ಸ್ ಆಪರೇಷನ್, ಇದರ ಆಪರೇಷನ್ಸ್ನ ಅಂತ್ಯ ಮಾಡುವ ಒಂದು ಮಟ್ಟಕ್ಕೆ ಬಂದಾಗ ಇನ್ 2012 ಕಿಂಗ್ಫಿಷರ್ ಏರ್ಲೈನ್ಸ್ ಅ ರೆವಿನ್ಯೂ ಆಫ್ 25,983 crores. ಇನ್ನೇನು ಆಪರೇಷನ್ಸ್ನ ಎಂಡ್ ಮಾಡುವಂಥ ಟೈಮಲ್ಲಿ ಈ ಕಂಪನಿಯ ಒಟ್ಟು ಆದಾಯ ಬಂದು 25,983 ಕೋಟಿಗಳಾಗಿದೆ. ನೆಟ್ ಇನ್ಕಮ್ ಬಂದು 8,765 ಕೋಟಿಗಳಾಗಿದೆ. ಅಂಟಿಲ್ ಡಿಸೆಂಬರ್ 2011 ಕಿಂಗ್ಫಿಷರ್ ಏರ್ಲೈನ್ಸ್ ಹ್ಯಾಡ್ ದ ಸೆಕೆಂಡ್ ಲಾರ್ಜೆಸ್ಟ್ ಮಾರ್ಕೆಟ್ ಶೇರ್ ಇನ್ ಇಂಡಿಯಾಸ್ ಡೊಮೆಸ್ಟಿಕ್ ಏರ್ ಟ್ರಾವೆಲ್. ಭಾರತದ ಡೊಮೆಸ್ಟಿಕ್ ಏರ್ ಟ್ರಾವೆಲ್ಸ್ಗೆ ಮಾತಾಡೋದಾದರೆ ಕಿಂಗ್ಫಿಷರ್ ಏರ್ಲೈನ್ಸು 2011 ಡಿಸೆಂಬರ್ವರೆಗೆ ನಾವು ಗುರುತಿಸೋದೇ ಆದರೆ 2ನೇ ಪ್ರಮುಖ ಸ್ಥಾನದಲ್ಲಿ ತನ್ನನ್ನು ತಾನು ಗುರುತಿಸ್ಕೊಂಡಿತ್ತು. ಹವೆವರ್ ದ ಏರ್ಲೈನ್ ರ್ಯಾನ್ ಇನ್ ಟು ಕಂಟಿನ್ಯೂಸ್ ಲಾಸಸ್ ಸಿನ್ಸ್ ಇಟ್ಸ್ ಇನ್ಸೆಪ್ಷನ್. ಬೈ ಬರ್ತ್ ಅಂದರೆ ಇನ್ಸೆಪ್ಷನ್ ಅಂದರೆ ಸ್ಟಾರ್ಟ್ ಆದಾಗಲಿಂದನೇ ಈ ಕಂಪನಿ ಅಥವಾ ಈ ಏರ್ಲೈನ್ ಸರ್ವಿಸ್ ಏನಿದೆ ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಲಾಸನ್ನು ಅನುಭವಿಸ್ತಾ ಇದ್ದರಿಂದ ಇದರ ಒಂದು ಆಪರೇಷನ್ಸ್ ಕ್ಲೋಸಿಂಗನ್ನು ಮಾಡಬೇಕಾಗಿ ಬಂತು. ಇಟ್ ಹ್ಯಾಡ್ ಹೈ ಡೆಟ್ ವಿಚ್ ಇಸ್ ಮೇನ್ಲಿ ಬಾರೋಡ್ ಫ್ರಮ್ 17 ಮೇಜರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. 17 ಮೇಜರ್ ಸಾರ್ವಜನಿಕ ಬ್ಯಾಂಕುಗಳಿಂದ ಈ ಕಂಪನಿಯ ಕಿಂಗ್ಫಿಷರ್ ಕಂಪನಿಯ ಸಾಲ ಇರೋದರಿಂದ ಆ ಸಾಲವನ್ನು ತೀರಿಸೋದು ಕೂಡ ಅದಕ್ಕೆ ಲಾಸ್ನ ಒಂದು ಭಾಗ ಆಗಿರೋದ್ರಿಂದ ಭಾರತದಲ್ಲಿ ಇದು ಫೈನಲಿ ತನ್ನ ಆಪರೇಷನ್ಸನ್ನು 2012ರಲ್ಲಿ ಕ್ಲೋಸ್ ಮಾಡಬೇಕಾಗಿ ಬಂತು. ಕಾರಣ ಸತತ ನಷ್ಟದ ಪರಿಣಾಮ. ಇನ್ನು ಕಿಂಗ್ಫಿಷರ್ ಬಿಯರ್ ಬಗ್ಗೆ ಮಾತಾಡೋದಾದರೆ ನಾವು ಇಟ್ ಹ್ಯಾಸ್ ಆನ್ ಇಂಡಿಯನ್ ಬಿಯರ್ ಬ್ರೀವ್ಡ್ ಬೈ ಯುನೈಟೆಡ್ ಬ್ರೀವಿಯರ್ಸ್ ಗ್ರೂಪ್ನಿಂದ ಇದು ಸ್ಥಾಪಿಸಲ್ಪಟ್ಟಿದ್ದು. ಬೆಂಗಳೂರು ದ ಬ್ರ್ಯಾಂಡ್ ವಾಸ್ ಲಾಂಚ್ಡ್ ಇನ್ 1978. ಬ್ಯಾಂಗ್ಳೂರಿನಲ್ಲಿ ಈ ಒಂದು ಗ್ರೂಪ್ನ ಬ್ರ್ಯಾಂಡನ್ನು ಲಾಂಚ್ ಮಾಡಲಾಯಿತು. ಅಕಾರ್ಡಿಂಗ್ ಟು ದ ಬ್ರ್ಯಾಂಡ್ ಟ್ರಸ್ಟ್ ರಿಪೋರ್ಟ್ 2014ನ ವರದಿಯ ಪ್ರಕಾರ ಕಿಂಗ್ಫಿಷರ್ ವಾಸ್ ರ್ಯಾಂಕ್ಡ್ 198th
198ನೇ ಸ್ಥಾನವನ್ನು ಇದು ಇಂಡಿಯನ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ಸಲ್ಲಿ ಒಂದಾಗಿ ತನ್ನನ್ನು ತಾನು ಗುರುತಿಸ್ಕೊಂಡಿದೆ. ದಿ ಹೈನ್ಕೆನ್ ಗ್ರೂಪ್ ಹೋಲ್ಡ್ಸ್ 42.4% ಈಕ್ವಿಟಿ ಶೇರ್. ಬಿಯರ್ ಕಂಪನಿ ಇದರ ಬಗ್ಗೆ ಮಾತಾಡೋದಾದರೆ ಶೇರನ್ನು 42.4% ಈಕ್ವಿಟಿ ಶೇರನ್ನು ಹೈನ್ಕಿನ್ ಕಂಪನಿ ಹೈನ್ಕಿನ್ ಇನ್ ಯುನೈಟೆಡ್ ಬ್ರೀವರೀಸ್ ಲಿಮಿಟೆಡ್ ಹೊಂದಿದ್ರೆ, ಡ್ಯೂ ಟು ದಿಸ್ ಹೈನ್ಕಿನ್ ಆ್ಯಂಡ್ ಅಪ್ಪರ್ ಹ್ಯಾಂಡ್ ಓವರ್ ವಿಜಯ ಮಲ್ಯ ಇನ್ ರನ್ನಿಂಗ್ ದ ಕಂಪನಿ. ಈ ಕಂಪನಿ 2012 ಇದರ ಒಂದು ಪ್ರಾಫಿಟ್ ಅಥವಾ ಮಾರ್ಜಿನನ್ನು ನಾವು ಗಮನಿಸೋದೇ ಆದರೆ ತನ್ನ ಒಂದು ಕಾರ್ಯವೈಖರಿಯ ಕ್ಷೇತ್ರವನ್ನು ಇಳಿಮುಖವಾಗಿ ಅನುಭವಿಸುವಂಥ ಒಂದು ಸಂದರ್ಭ ಎದುರಾಯಿತು ಅಂತ ಹೇಳಬಹುದು. ಸೊ ಇದಿಷ್ಟು ಕಿಂಗ್ಫಿಷರ್ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ನ ಬಗ್ಗೆ. ಎರಡು ದೈತ್ಯ ಕಂಪನಿಗಳು, ಎರಡು ಖ್ಯಾತ ಕಂಪನಿಗಳು ಅಂತಾರಾಷ್ಟ್ರೀಯ ಜಾಗತಿಕ ಮಟ್ಟದಲ್ಲಿ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಭಾರತದ ಪ್ರಗತಿಗೆ ಸಂಬಂಧಪಟ್ಟಂತೆ ನೀಡಿದೆ ಅಂತ ಹೇಳಿ ನಾವು ಹೇಳಬಹುದು. ಥ್ಯಾಂಕ್ ಯು.